ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಒಂದು ವಾರದಿಂದ ಎಲ್ಲಾ ಕಡೆ ಈ ಅಜ್ಜಿದೆ ಸುದ್ದಿ. ಸಮೀರಾ ಬಂದು ಈ ಅಜ್ಜಿ ಕತೆನ ಒಂದ್ ತರ ಹೇಳಿದ್ದ, ಮಟ್ಟಣ್ಣ ಇನ್ನೊಂದ್ ತರ ಹೇಳಿದ್ರು. ಈ ಅಜ್ಜಿ ಅಂತೂ ಒಂದೊಂದ್ ಚಾನೆಲ್ ನಲ್ಲಿ ಒಂದೊಂದ್ ಕತೆ ಹೇಳಿ ಜನಕ್ಕೆ ಫುಲ್ ಕ್ವಾಟ್ಲೆ ಕೊಡ್ತಾವ್ರೆ. ಯಾರ ಬಂದ್ರು ನಾನು ಮೊದ್ಲು ಪಾಪ ಈ ಅಜ್ಜಿ ಹೇಳ್ತಿರೋದು ಸತ್ಯ ಅನ್ಕೊಂಡಿದ್ದೆ. ಕೂತ್ಕೊಂಡು ಒಂದ್ ಕಡೆಯಿಂದ ಈ ಅಜ್ಜಿಯ ಎಲ್ಲಾ ವಿಡಿಯೋಸ್ ಗಳನ್ನು ನೋಡಿದ್ಮೇಲೆ ಗೊತ್ತಾಯ್ತು ಇದು ಬೋರಿ ಅಜ್ಜಿ ಅಲ್ಲ, ಕಿಲಾ ಆಡಿ ಅಜ್ಜಿ. ನಮಗೆಲ್ಲ ಗೊತ್ತಾಗೋಯ್ತು. ಸತ್ಯ ಅನ್ನೋದು ಯಾವಾಗ ಎಲ್ಲಿ ಎಷ್ಟು ಸಲ ಕೇಳಿದ್ರು ಒಂದೇ ರೀತಿ ಇರುತ್ತೆ, ಆದ್ರೆ ಸುಳ್ಳು ಹಂಗಲ್ಲ, ಬದಲಾಗ್ತಾನೆ ಇರುತ್ತೆ. ಸೊ ಈ ಅಜ್ಜಿ ಹೇಳಿರೋದು ಸತ್ಯನ ಸುಳ್ಳ ಅನ್ನೋದನ್ನ ಈ ಅಜ್ಜಿಯ ವಿಡಿಯೋಗಳ ಮುಖಾಂತರನೇ ತಿಳ್ಕೊಂತ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಮೊದಲನೇದಾಗಿ ಈ ಅಜ್ಜಿಯ ಕತೆ ಶುರು ಆಗೋದು 1983ರಿಂದ. 82-83 ಅಲ್ಲಿ ಅನಿಲ್ ಭಟ್ ಅಂತ ನಾನೊಬ್ಬರನ್ನ ಮದುವೆ ಆಗಿದ್ದೆ. ನಮ್ಮ ಮನೆಯವರಿಗೆ ಯಾರಿಗೂ, ನನ್ನ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ಅದಾದ್ಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದ ಮೇಲೆ ಮನೆಯವರಿಗೆಲ್ಲರಿಗೂ ಇದಾಯ್ತು. ಹಾಗೆ ಒಂದು ಹಳ್ಳಿಯ ಇದಕ್ಕೆ ಹೋಗಿ ನನ್ನನ್ನು ಇದು ಮಾಡಿದ್ರು. ಡೆಲಿವರಿ ಆಯ್ತು. ಆ ಡೆಲಿವರಿ ಆದ ತಕ್ಷಣ ಮಗು ಇರಬಾರ್ದು ಅಂತ ಹೇಳಿ ನದಿಯಲ್ಲಿ ಬಿಡಕ್ಕೆ ಹೋದ್ರು. ನದಿಗೆ ಬಿಟ್ಟ ಮಗುವನ್ನ ನೋಡಿ ಎತ್ಕೊಂಡೋಗಿ ಅರವಿಂದ ವಿಮಲ ಅನ್ನೋ ದಂಪತಿ ಸಾಕೊಂಡ್ರಂತೆ. ಒಂದು ದಿನದ ಹಸ್ಕೂಸನ್ನ ನೀರಿಗೆ ಬಿಸಾಡಿದ್ರೆ ಅದನ್ನ ಇವರು ಬಿಸಾಡಿ ಹೋಗಿ ಅದರ ನಂತರ ದಂಪತಿಗಳು ಬಂದು ಅದನ್ನ ಎತ್ಕೊಳ್ಳೋ ತನಕ ಆ ಹಸುಗೂಸು ಬದುಕೋಕ್ ಸಾಧ್ಯತೆ ಇದೆಯಾ ಅಂತ, ಅದು ಹರಿಯುವ ನದಿಯಲ್ಲಿ. ಇನ್ನೂ ಒಂದ್ ವಿಡಿಯೋದಲ್ಲಿ ಈ ಅಜ್ಜಿ ಒಂದು ದಿನದ ಮಗುವನ್ನು ನದಿಗೆ ಬಿಸಾಡಿದ್ರು ಅಂತ ಗೊಳೋ ಅಂತ ಹೇಳುತ್ತೆ. ಒಂದು ದಿನದ ಮಗು ಅದೇ 4 ದಿನಗಳ ಹಿಂದೆ ಇದೇ ಚಾನೆಲ್ ನಲ್ಲಿ ಇಲ್ಲಿ 8 ತಿಂಗಳ ಮಗುವನ್ನ ನದಿಗೆ ಬಿಸಾಡಿದ್ರು ಅನ್ನತ್ತೆ. 8 ತಿಂಗಳ ಮಗುವನ್ನ ಕೆರೆಯಲ್ಲಿ ತಗೊಂಡು ಹೋಗಿ ನನ್ನ ಫ್ಯಾಮಿಲಿಯವರು ಹಾಕಿದ್ರು. 8 ತಿಂಗಳ ಮಗುವನ್ನ ಕೆರೆಯಲ್ಲಿ ತಗೊಂಡು ಹೋಗಿ ನನ್ನ ಫ್ಯಾಮಿಲಿಯವರು ಹಾಕಿದ್ರು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆವಾಗ ಒಂದು ಕಡೆ ಡೆಲಿವರಿ ಆದವಾಗ ಅಲ್ಲಿಂದ ತಗೊಂಡು ಹೋಗಿ ಕೆರೆಯಲ್ಲಿ ಹಾಕಿದ್ರು. ಹೊಳೆ ನದಿ, ಹರಿಯುವ ನದಿ ಹತ್ರ ಅದು ನೀರು ನಿಂತ್ಕೊಳ್ಳುತ್ತೆ, ಆ ನದಿಯಲ್ಲಿ ಆ ಕೆರೆಯಲ್ಲಿ ಹಾಕಿದ್ರು. ಅಲ್ಲಿ ನದಿ ಅಂತ ಹೇಳಿ ಇಲ್ಲಿ ಕೆರೆ, ಹೊಳೆ, ನದಿ ಅಂತ ಕನ್ಫ್ಯೂಸ್ ಮಾಡಿಸ್ತಾ ಇತ್ತಲ್ಲ ಈ ಅಜ್ಜಿ. ಅದು ಹರಿಯುವ ನದಿಯಲ್ಲಿ ನಿಂತಿರುವ ಕೆರೆ ಅಂತೆ. ಈ ಟಾಪಿಕ್ ಬಿಟ್ಬಿಡ್ನ ಸರ್, ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ಯಾವಾಗ ಮದುವೆ ಆಯ್ತು ನಿಮ್ಮ ಅನಿಲ್ ಭಟ್ ಅವರಿಗೆ? 82-83 ಅಲ್ಲಿ. ಈ ಫೋಟೋ ನೋಡಿ, ಇದು ಸುಜಾತ ಅವರ ಭಾವ ಅವರ ಮದುವೆ ಆದಾಗ ತಗ್ಸಿರೋ ಫೋಟೋ ಅಂತೆ. ಅವರು ಮದುವೆ ಆಗಿದ್ದು 1988. ಅದನ್ನ ಅವರು ಹೇಳಿದ್ದಾರೆ, ಈ ಸುಜಾತ ಅಜ್ಜಿನೂ ಒಪ್ಕೊಂಡಿದೆ. ಸೊ ಈ ಫೋಟೋ ನೋಡಿದ್ರೆ ಸುಜಾತ ಅವರ ವಯಸ್ಸು ಮ್ಯಾಕ್ಸ್ ಟು ಮ್ಯಾಕ್ಸ್ 16 ಇರಬಹುದು. ಸ್ವತಃ ಈ ಅಜ್ಜಿನೇ ಅವ್ರ ಅಕ್ಕನ ಮದುವೆ ಆದಾಗ ತಾನು SSLC ಅಂತ ಹೇಳ್ಕೊಳುತ್ತೆ. ನಾನು ಆವಾಗ SSLC ಮುಗಿಸಿ ನಾನು ಮನೆಯಿಂದ ಹೊರಗಡೆ ಬಂದು 4 ಮನೆ ಕೆಲಸ ಮಾಡಿ ಮನೆಯಿಂದ ಇವಳು ಮದುವೆ ಆದ ತಕ್ಷಣ ನಾನು ಮನೆಯಿಂದ ಹೊರಗಡೆ ಬಂದು ಬಿಟ್ಟೆ. SSLC ಅಂದ್ರೆ ವಯಸ್ಸು 14 ಇರುತ್ತೆ. 1-2 ವರ್ಷ ಡುಮ್ಕಿ ಹೊಡೆದಿದೆ ಅಂತ ಲೆಕ್ಕ ಹಾಕೊಂಡ್ರು 16 ಅನ್ಕೊಳ್ಳಿ. ಸೊ 1988 ನಲ್ಲಿ ಇವರ ವಯಸ್ಸು 16 ಅನ್ಕೊಂಡ್ರೆ 1983 ನಲ್ಲಿ ಇವರ ವಯಸ್ಸು 11 ವರ್ಷ. ಸೊ ಈ ಅಜ್ಜಿ ಕೇವಲ 11 ವರ್ಷಕ್ಕೆ ಇವರ ಮನೆಯವರಿಗೆ ಗೊತ್ತಿಲ್ಲದೆ ಒಂದು ಮದುವೆ ಆಗಿ 11 ವರ್ಷಕ್ಕೆ ಒಂದು ಮಗುವಿಗೆ ಜನ್ಮ ನೀಡಿದ್ರ ಅಂತ. ನಾನು ಮನೆಯಿಂದ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಿದ್ದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನಾನೇ ಸ್ವತಃ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಓದ್ಕೊಂಡು 4 ಮನೆ ಮುಸ್ರೆ ಪಾತ್ರೆ ತೊಳೆದು ಏನೋ ನನ್ಗೆ ಆಗಿರೋದು ಇದರಿಂದ ನಾನು ಒಂದು ಲವ್ ಅಂತ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವರಿಗೆ ಹುಟ್ಟಿದ ಮಗಳು ನನ್ನ ಅನನ್ಯ. ಕೇಳಿಸ್ಕೊಂಡ್ರೇನಪ್ಪ, ಅಜ್ಜಿಯ ಹೊಸ ಕತೆಗಳ ಪ್ರಕಾರ ತಾನು ಮದುವೆ ಆಗಿದ್ದು ಮಗು ಮಾಡ್ಕೊಂಡಿದ್ದು 1983. ಅನನ್ಯ ಭಟ್ ನೀವ್ ಹೇಳೋ ಪ್ರಕಾರ ಅನನ್ಯ ಭಟ್ ಹುಟ್ಟಿದ್ದು ಯಾವ ವರ್ಷದಲ್ಲಿ? 83 ಅಲ್ಲಿ. ಆದ್ರೆ ಈ ಕತೆ ಪ್ರಕಾರ ಅಜ್ಜಿ ತಾನು ಮನೆಯಿಂದ ಆಚೆ ಬಂದ ಮೇಲೆ ತಾನೇ ಓದಿಕೊಂಡು ತಾನೇ ಕೆಲಸ ಮಾಡಿಕೊಂಡು ಲವ್ ಮಾಡಿಕೊಂಡು ನಂತರ ಹುಟ್ಟಿದ ಮಗು ಅನನ್ಯ ಭಟ್ ಅಂತೆ. ಹಂಗಾದ್ರೆ 1983ರಲ್ಲಿ ಒಂದ್ಸಲ ಹಾಗೂ 1988ರಲ್ಲಿ ಮನೆ ಬಿಟ್ಟು ಆಚೆ ಹೋದ ಮೇಲೆ ಇನ್ನೊಂದ್ಸಲ, ಎರಡೆರಡು ಸಲ ಅನನ್ಯ ಭಟ್ಟಿಗೆ ಈ ಅಜ್ಜಿ ಜನ್ಮ ಕೊಟ್ಟಿದಾರ ಅಂತ. ಅದಕ್ಕೆ ಅಲ್ವೇ ಜನ ಇವ್ರನ್ನ ಮ್ಯಾಜಿಕ್ ಅಜ್ಜಿ ಅಂತ ಕರಿತಾ ಇರೋದು. ಮಗುನ ನಿಮ್ ಕಿತ್ಕೊಂಡು ಹೋದ್ರ? ಮಗುವನ್ನ ಕಿತ್ಕೊಂಡು ಹೋಗಿಲ್ಲ. ಮಗುವನ್ನ ನನ್ನ ಕೈಯಿಂದ ತಕೊಂಡು ಹೋಗಿ ನದಿಯಲ್ಲಿ ಬಿಡು, ಇದು ತುಂಬಾ ಇದಾಗುತ್ತೆ, ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ತದೆ. ಆ ಮಗು ಏನ್ ಮಾಡಿದ್ರಿ? ಆ ಮಗುವನ್ನ ನದಿಯಲ್ಲಿ ತಕೊಂಡು ಹೋಗಿ ಬಿಟ್ಟಿದ್ರು. ಯಾರು ಬಿಟ್ಟಿದ್ರು? ನಾನೇ ಅಂತ ಹೇಳಿದ್ರು. ಇನ್ನು ಅವರು ಮಗುನ ಕೇಳಿದ್ರಂತೆ, ಈ ಅಜ್ಜಿ ಪುಸುಕ್ ಅಂತ ಕೊಟ್ಬಿಡ್ತಂತೆ. ಯಾವ ತಾಯಿ ಆದ್ರೂ ತನ್ನ ಮಗು, ಅದು ಒಂದು ದಿನದ ಹಸುಗೂಸು, ಅದನ್ನ ಉಳಿಸ್ಕೊಳ್ಳಕ್ಕೆ ತನ್ನ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ ಇರ್ತಾಳೆ. ಆದ್ರೆ ಈ ಮಹಾತಾಯಿ ಕೊಡು ಅಂದ್ರೆ ಕೊಟ್ಟೇ ಬಿಟ್ಲಂತೆ. ನದಿಗೆ ಮಗುನ ಬಿಸಾಡ್ದಾಗ್ಲು ತಾನು ನದಿಗೆ ಹಾರಿ ಮಗುನ ಬದುಕಿಸ್ಕೊಳ್ಳೋ ಪ್ರಯತ್ನ ಪಡದೆ ಅವ್ರ ಜೊತೆನೆ ವಾಪಸ್ ಹೊಟ್ಟೋದ್ಲಂತೆ. ಸೊ ಆ ಮಗುವನ್ನ ಕೊಲ್ಲಲು ಈ ಲೇಡಿ ಕೂಡ ಪರೋಕ್ಷವಾಗಿ ಕಾರಣ ಆಗ್ಲಿಲ್ವೇ? ಹಂಗಿದ್ಮೇಲೆ ಈ ಲೇಡಿ ಕೂಡ ಕ್ರೈಮ್ ನಲ್ಲಿ ಭಾಗಿಯಾದ್ಲು ಅಂತ ಆಯ್ತಲ್ವೇ?
ಸೊ ಈ ಬೇಸಿಸ್ ಮೇಲೆ ಈ ಅಜ್ಜಿನೂ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮೇಲೆ ಒದ್ದು ಒಳಗಾಕ್ಬೇಕೋ ಬೇಡವಾ? ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತೆ. ನೀವು ಯಾವಾಗ ಮಗಳನ್ನ ಕರ್ಕೊಂಡು ಬರ್ತೀರಿ? ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ ಯಾವ ವಯಸ್ಸಲ್ಲಿ ಕರ್ಕೊಂಡು ಬರ್ತೀರಿ? 7ನೇ ಕ್ಲಾಸ್ ಆದ್ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು. 10 ವರ್ಷ ಮೊದಲ ಭೇಟಿ ಅನನ್ಯ ಭಟ್ ಮತ್ತೆ ನೀವು ಒಬ್ಬ ತಾಯಿ ಮಗಳು ಭೇಟಿಯಾದಾಗ ಹೇಗಿತ್ತು? ಎಷ್ಟು ಎಮೋಷನಲ್ ಆಗಿದ್ರಿ? ತುಂಬಾ ಕರುಳಿನ ಕೂಗು ಅವಳಿಗೆ ಕೇಳಿದೆ. ಅವಳು ನನ್ನನ್ನು ತಬ್ಬಿಕೊಂಡು ಅಮ್ಮ ಅಂತ ಕರೆದು. ಕೇಳಿಸ್ಕೊಂಡ್ರ? ಅಜ್ಜಿ ತನ್ನ ಮಗಳು 7ನೇ ತರಗತಿಯಲ್ಲಿದ್ದಾಗ ಆಕೆಯನ್ನ ಮೊದಲ ಬಾರಿಗೆ ಭೇಟಿ ಮಾಡಿದ್ದು ಕರುಳಿನ ಕೂಗು, ಕರುಳಿನ ಕುಂಕುಮ ಅಂತ ಕಣ್ಣೀರಾಗ್ತು. ಆದ್ರೆ ಅದೇ ಇಂಟರ್ವ್ಯೂ ನಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಅಜ್ಜಿ ಹಿಂಗ್ ಹೇಳಿದೆ. ಒಂದ್ಸರಿನೂ ಹೋಗಿ ಮಧ್ಯದಲ್ಲಿ ಹೋಗಿದ್ದೀನಿ, ನೋಡ್ಕೊಂಡು ಮಧ್ಯದಲ್ಲಿ ಹೋಗಿದ್ದೀನಿ. ಮಧ್ಯದಲ್ಲಿ ಹೋಗಿದ್ದೀನಿ, ನಾನು ಹೋಗಿದ್ದೀನಿ. ಇಮೋಷನಲ್ ಡ್ಯಾಮೇಜ್ ಯಾವಾಗ ಮಾಡಿದ್ರು? ಯಾವ ಇಸ್ವಿಲಿ? ಅವರನ್ನ ಹೇಳ್ತೀನಿ, 84, 85, 86, 87 ನಲ್ಲಿ ನಾನು ಅವರನ್ನ ಅಪ್ರೋಚ್ ಮಾಡಿದೆ. ನಿಮ್ಮ ಮಗುಗೆ ಒಂದು ಅಂದಾಜು 5 ವರ್ಷನಾ? 5 ವರ್ಷ. ಓಕೆ. 87 ನಲ್ಲಿ ನಾನು ಅಪ್ರೋಚ್ ಮಾಡಿದೆ ಅವರನ್ನ. ತಾಗಾಳ ಮತ್ತೆ ಇಲ್ಲಿ ಪ್ಲೇಟ್ ಚೇಂಜ್. ಆಗ್ಲೇ ಅವಳು 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ಪ್ರಥಮ ಬಾರಿಗೆ ಭೇಟಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಅನನ್ಯ 5 ವರ್ಷ ಇದ್ದಾಗ ಅವಳನ್ನ ಭೇಟಿ ಮಾಡಿದೆ ಅಂತ ಹೇಳ್ತಾ ಇತ್ತಲ್ಲ. 5 ವರ್ಷದ ಮಗು 7ನೇ ಕ್ಲಾಸ್ ಅಲ್ಲಿ ಓದೋಕೆ ಹೆಂಗ್ ಸಾಧ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಒಂದು ತಾಯಿಗೆ ತನ್ನ ಮಗಳನ್ನ ಮೊದಲ ಭೇಟಿ ಮಾಡಿದ ವರ್ಷ ಕೂಡ ಸರಿಯಾಗಿ ನೆನ್ಪಿರೋದಿಲ್ವಾ? ಬ್ಯಾಡಪ್ಪ, ಕಡೆಯ ಪಕ್ಷ ಈ ಅಜ್ಜಿಗೆ ತನ್ನ ಮಗಳು ಅನನ್ಯಾಳ ಬರ್ತ್ಡೇ ಡೇಟ್ ಆದ್ರೂ ನೆನ್ಪಿದ್ಯಾ? ನನ್ಗೆ ನೆನ್ಪಿಲ್ಲ. ಇದುವರೆಗೂ ಒಂದು ದಿನ ಕೂಡ ಮಗಳದ್ದು ಹುಟ್ಟು ಹಬ್ಬ ಅದಕ್ಕೊಂದು ಅವಕಾಶನ ಸಿಕ್ಕಿಲ್ಲ ಮೇಡಮ್. ಅವಕಾಶ ಸಿಗ್ಲಿಲ್ಲ, ನಾನು ಆಚರಿಸ್ತಾ ಇಲ್ಲ. ನನ್ನ ಹುಟ್ಟು ಹಬ್ಬನೇ ನಾನು ಆಚರಿಸ್ತಾ ಇರ್ಲಿಲ್ಲ. ಈ ಅಜ್ಜಿ ಬರ್ತ್ಡೇ ಮಾಡಿಲ್ಲ, ಡೇಟು ನೆನ್ಪಿಲ್ಲ. ಓಕೆ, ಆ ದಂಪತಿ ಅರವಿಂದ ವಿಮಲ ಅವರಾದ್ರೂ ಅನನ್ಯ ಬರ್ತ್ಡೇ ಮಾಡಿರ್ಬೇಕಲ್ವಾ? ಅದ್ರ ದಿನಾಂಕ ಆದ್ರೂ ಈಕೆ ಗೊತ್ತಿರ್ಬೇಕಲ್ವಾ? ಡೇಟ್ ಸಂಬಂಧವಾಗಿ ಏನ್ ಕೇಳಿದ್ರು ಗೊತ್ತಿಲ್ಲ ಅನ್ನುತ್ತೆ ಈ ಅಜ್ಜಿ. ಯಾವ ವರ್ಷದಲ್ಲಿ ಕೋಲ್ಕತ್ತಾಗ ಹೋಗಿ ನಿಮ್ಮ ಮಗಳನ್ನ 7ನೇ ಕ್ಲಾಸ್ಗೂ 8ನೇ ಕ್ಲಾಸ್ಗೂ ಅಡ್ಮಿಷನ್ ಮಾಡಿಸಿದ್ರಿ? ನನ್ಗೆ ಇವಾಗ ಅದು ಮರ್ತು ಹೋಗಿದೆ. ಅಜ್ಜಿ ಕತೆ, ಚಿತ್ರಕತೆ, ಪಾತ್ರಗಳು ಎಲ್ಲಾನು ಬೈಹಾಟ್ ಮಾಡ್ಕೊಂಡಿದೆ. ಆದ್ರೆ ಪಾಪ ವರ್ಷಗಳು, ತಿಂಗಳುಗಳು, ಡೇಟ್ಗಳು ಇದ್ರ ಮೇಲೆ ಹೋಮ್ ವರ್ಕ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಇದಾದ್ಮೇಲೆ ಅಜ್ಜಿ ಅನನ್ಯಾಳನ್ನ 8ನೇ ಕ್ಲಾಸಿಗೆ ಕೋಲ್ಕತ್ತಾ ಕರ್ಕೊಂಡು ಹೋಯ್ತಂತೆ. 8th, 9th, 10th, 11th, 12th ನಾನು ಕೋಲ್ಕತ್ತಾದಲ್ಲಿ ಓದಿಸಿದ್ದು. ನೀವು ಕೋಲ್ಕತ್ತಾ ಕರ್ಕೊಂಡು ಹೋಗ್ಬಿಟ್ರಾ? ಕರ್ಕೊಂಡು ಹೋಗಕ್ಕೂ ಒಂದು ಕಾರಣ ಇದೆ. ಇಲ್ಲಿ ನನ್ನ ಈ ರೀತಿ ಟಾರ್ಚರ್ಗಳಾಗ್ತವೆ, ಇಲ್ಲಿ ಇನ್ನು ಇರೋದೇ ಬೇಡ, ಇವ್ರಿಗೆ ಯಾರಿಗೂ ನನ್ನ ಮಗಳು ಇದ್ದಾಳೆ ಅನ್ನುವಂಥದ್ದು ಯಾರಿಗೂ ಇದಾಗೋದು ಬೇಡ, ಗೊತ್ತಾಗೋದು ಬೇಡ ಅಂತ ಹೇಳ್ಕೊಂಡು ನಾನು ಒಬ್ಬ ಶೇಟು ಮನೆಗೆ ಹೋಗಿದ್ದೆ. ತನ್ನ ಮಗಳಿಗೆ ಇಲ್ಲಿ ಅಂದ್ರೆ ಮಂಗಳೂರಲ್ಲಿ ಸೇಫ್ಟಿನೇ ಇಲ್ಲ, ಆಕೆಗೆ ಜೀವ ಭಯ ಇದೆ ಅಂತ ಅಜ್ಜಿ ಅನನ್ಯಾಳನ್ನ ಕೋಲ್ಕತ್ತಾಗೆ ಕರ್ಕೊಂಡೋಯ್ತಂತೆ. ಇವರು ಈ ಮಗುವನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯವರು. ಹಂಗಿದ್ಮೇಲೆ ಮತ್ತೆ ಅವಳನ್ನ ಇದೇ ಸೇಫ್ಟಿ ಇಲ್ದೇ ಇರೋ, ಜೀವ ಭಯ ಇರೋ ಮಂಗಳೂರಿಗೆ ಕರ್ಕೊಂಬಂದು ಅಡ್ಮಿಷನ್ ಮಾಡಿಸ್ತಂತೆ. ಗೊತ್ತಿದ್ದು ಡೇಂಜರ್ ಇರೋ ಜಾಗಕ್ಕೆ ಅಜ್ಜಿ ತನ್ನ ಮಗಳನ್ನ ಕರ್ಕೊಂಬಂದು ಅಡ್ಮಿಷನ್ ಮಾಡಿಸಿದ್ದು ಯಾಕೆ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇನ್ನು ಅನನ್ಯ ಭಟ್ಟು MBBS ಸ್ಟೂಡೆಂಟ್ ಅಂತ ಇವಜ್ಜಿ ಹೇಳುತ್ತೆ, ಓಕೆ. ಆದ್ರೆ ಒಂದ್ ಕಡೆ ಇವಜ್ಜಿ ಅವಳು ಫಸ್ಟ್ ಇಯರ್ ಸ್ಟೂಡೆಂಟ್ ಅನ್ನುತ್ತೆ. MBBS ಗೆ ಅಡ್ಮಿಷನ್ ಮಾಡಿದ್ವಿ. ಎಷ್ಟು ದಿನ ಆಗಿತ್ತು? 1 ವಾರ ಆಗಿತ್ತು. ಈ ಮಟ್ಟಣ್ಣ ಅವ್ರು ನೋಡಿದ್ರೆ ಅವಳನ್ನ ಫೈನಲ್ ಇಯರ್ ಸ್ಟೂಡೆಂಟ್ ಅಂದವ್ರೆ. ಅದು ಅನನ್ಯ ಭಟ್ ಅಲ್ಲ, ಮಟ್ಟಣ್ಣ ಸಹನಾ ಭಟ್ಟು ಅಂತವ್ರೆ. ಅದು ಸಹನಾ ಭಟ್ ಅಂತ ಹೇಳಿ ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಸುಮ್ನೆ ರೇ ಬುಲ್ಡೆ ಬಿಡ್ಬೇಡಿ. ಕಾಲೇಜ್ಗೆ ಹೋದ್ರಮ್ಮ ಅನನ್ಯ ಭಟ್? 1 ವಾರನೂ ಹೋಗ್ಲಿಲ್ಲ. ಒಟ್ಟು ಅಡ್ಮಿಷನ್ ಅಂತೂ ಆಗಿತ್ತು. ಅಡ್ಮಿಷನ್ ಆಗಿತ್ತು. ಇಲ್ಲಿ ಅಡ್ಮಿಷನ್ ಮಾಡಿ ಕೇವಲ 1 ವಾರ ಕೂಡ ಆಗಿರ್ಲಿಲ್ಲ ಅಂತ ಹೇಳೋ ಈ ಅಜ್ಜಿ ಅದೇ ಹಳೆ ವಿಡಿಯೋದಲ್ಲಿ ಏನ್ ಹೇಳಿದೆ ಕೇಳಿಸ್ಕೊಂಬನ್ನಿ. 2003 ಅಲ್ಲಿ ಅವಳು MBBS ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿ ಕಲಿತಾ ಇದ್ಲು. ಒಂದು 6 ಮಂತ್ ಆಗಿದೆ ಅಷ್ಟೇ MBBS ಸ್ಟೂಡೆಂಟ್ ಕಲಿಯಕ್ಕೆ ಹೋಗಿ. ಇಷ್ಟಾದ್ಮೇಲೆ ಅಜ್ಜಿ ಕತೆ ಕಂಟಿನ್ಯೂ ಆಗೋದು ಅನನ್ಯ ಭಟ್ ಮಿಸ್ಸಿಂಗ್ ಆದ್ಲು ಅನ್ನೋದ್ರಿಂದ. ಇಲ್ಲೂ ಎಷ್ಟು ಗೊಂದಲಗಳಿದಾವೆ ಅಂತ ತೋರಿಸ್ತೀನಿ ನೋಡ್ರಪ್ಪ. ಫ್ರೆಂಡ್ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ರು. ಅವ್ರ ಫ್ರೆಂಡ್ಸ್ ಗಳು 1-2 ಜನ ಅವ್ರ ಊರಿಗೆ, ಅಲ್ಲೇ ಸುತ್ತಮುತ್ತ ಊರ್ನವರು, ಅವರು ಬಟ್ಟೆ ತರ್ತೀವಿ ಅಂತ ಹೋಗಿದ್ದಾರೆ. ನಾನು ಇರ್ತೀನಿ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೈ ಆಗಿರ್ತೀನಿ ಅಂತ ಹೇಳಿದ್ದಾಳೆ. ಆಮೇಲೆ ಅವ್ರು ಬಟ್ಟೆ ತಂದು ಇದಾಗ್ಬೇಕಾಗಿದ್ರೆ ಬಟ್ಟೆ ತಂದಾದ್ಮೇಲೆ ಅವಳು ಅದು ಇಲ್ಲ. ಸ್ಥಳ ಅಂತ ಹೇಳಿ ಅಂತ ನಾನು ಎಲ್ಲಿ ಅಂತ ಹೇಳಕ್ಕಾಗಲ್ಲ. ಫ್ರೆಂಡ್ಸ್ಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾಳೆ. ನೋಡಿದ್ರ ಈ ಕತೆನಲ್ಲಿ ಅನನ್ಯ ಎಲ್ಲಿ ಹೋದ್ಲು ಅಂತ ಅವಳ ಫ್ರೆಂಡ್ಸಿಗೆ ಗೊತ್ತಿಲ್ಲ. ಸೊ ತನಗೂ ಗೊತ್ತಿಲ್ಲ. ಆಕೆ ದೇವಸ್ಥಾನದ ಬಳಿ ಮಿಸ್ಸಿಂಗ್ ಆದ್ಲು ಅಂತ ಮಾತ್ರ ಅವಳ ಸ್ನೇಹಿತರು ಹೇಳಿದ್ರು ಅಂತ ಹೇಳಿದ್ದಾರೆ. ಹೀಗೆ ಆಂಟಿ ಕಾಣಿಸ್ತಾ ಇಲ್ಲ, ಎಲ್ಲೂ ಇಲ್ಲ, ನಾವು ಇನ್ನು ಹೋಗುವಾಗ ಲೇಟ್ ಆಗುತ್ತೆ, ಹಾಸ್ಟೆಲ್ಗೆ ರೀಚ್ ಆಗ್ಬೇಕು ಅಂದ್ರು. ಆಯ್ತಮ್ಮ ನೀವು ಹೋಗಿ, ಅವಳೆಲ್ಲಾದ್ರೂ ಇದು ಮಾಡಿದ್ರೆ ಅವಳು ಬರ್ತಾಳೆ, ಅವಳ ಕೈಲಿ ದುಡ್ಡು ಇದೆಯಲ್ವಾ ಅಂತ ಹೇಳಿ ನಾನು ಹೇಳಿದೆ. ಈಗ ಇವೆರಡಕ್ಕಿಂತ ಹಿಂದೆ ಇನ್ನೂ ಒಂದು ಇಂಟರ್ವ್ಯೂ ನೋಡಿದ್ರೆ ಅಜ್ಜಿ ಇದೇ ಘಟನೆ ಬಗ್ಗೆ ಇನ್ನೊಂದು ರೀತಿ ಹೇಳಿದೆ. ಅಂದ್ರೆ ನಿಮ್ಮ ಮಗಳಿಗೆ ಏನಾಗಿತ್ತು ಅಲ್ಲಿ? ರೇಪ್ ಆಗಿದೆ. 4 ಜನ ಸೇರ್ಕೊಂಡು ರೇಪ್ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಮೇಯ್ನು ಹರ್ಷೇಂದ್ರ.
ಜೀವಂತವಾಗಿ ಇದ್ರು ಇಲ್ಲ ಅನ್ನೋದಕ್ಕೆ ನನ್ಗೇನು ಮಾಹಿತಿ ಇಲ್ಲ. ನನ್ಗೆ ಹೆಣನೂ ನೋಡಕ್ಕಿಲ್ಲ. ನೀವು ಬರ್ಬೇಕಾದ್ರೆ 2 ದಿವಸ ಆಗಿತ್ತು, 2 ದಿನ ಆಗಿತ್ತು, ಎಲ್ಲಾನು ಮುಗಿಸಿ ಬಿಟ್ಟಿದ್ದಾರೆ. ನನಗೆ ಅವಳು ಹೇಳಿದಿಷ್ಟೇ, ಅವಳ ಫ್ರೆಂಡ್ ಹೀಗೆ ಆಂಟಿ ಅರ್ಜೆಂಟ್ ಬಂದ್ಬಿಡಿ, ಇಲ್ಲಿ ಹೀಗೆ ನಡೆದಿದೆ ಅಂತೇಳಿ ಹೇಳಿದ್ರು. ಇನ್ನು ಮಟ್ಟಣ್ಣ ಅವರು ಕೂಡ ಇದ್ರದೇ ಇನ್ನೊಂದು ವರ್ಷನ್ ಕತೆ ಹೇಳ್ತಾರೆ. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಡೆಡ್ ಬಾಡಿ ತಗೊಂಡು ಹೋಗೋದನ್ನ ಅವ್ರ ಫ್ರೆಂಡ್ಸ್ ನೋಡಿದಾರೆ. ಅವ್ರ ಜೊತೆಗೆ ಆ ಫ್ರೆಂಡ್ ಕೂಡ ಧರ್ಮಸ್ಥಳದವರೇ. ಆಮೇಲೆ ಏನಾಯ್ತು? ಎಲ್ಲ ಫ್ರೆಂಡ್ಸ್ ಸೇರಿ ಬಂದಿದ್ದಾರೆ. ಅವಾಗ ಎತ್ಕೊಂಡು ಹೋಗಿ ಸತ್ತಿದ್ದಾಳೆ. ಸತ್ತ ಮೇಲೆ ಆ ಹುಡುಗಿ ನೋಡಿದಾಳೆ, ಅವ್ರ ಜೊತೆಗೆ ಬಂದವರು ಗಾಬರಿಯಾಗಿ ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ. ಅಲ್ಲ, ಡೆಡ್ ಬಾಡಿನ ಓಪನ್ ಆಗಿ ಕಾಣೋ ತರ ಯಾರಿಗೂ ಆಟೋದಲ್ಲಿ ತಗೊಂಡು ಹೋಗ್ತಾರೆ? ಅದು ಎಲ್ಲಾ ಬಿಟ್ಟು ಅವಳ ಸ್ನೇಹಿತರೆ ಅದನ್ನ ನೋಡಿದ್ರಂತೆ. ಈ ಕತೆನ ಮಟ್ಟಣ್ಣ ಅಜ್ಜಿಗೆ ಹೇಳ್ಕೊಟ್ರೋ ಇಲ್ಲ ಅಜ್ಜಿನೇ ಮಟ್ಟಣ್ಣಂಗೆ ಹೇಳ್ಕೊಡ್ತೋ ಗೊತ್ತಿಲ್ಲ. ಬಟ್ ಬಣ್ಣದ ಕತೆ ಹೇಳಿ ಈಗ ಇವರೇ ಜನಗಳ ಮುಂದೆ ಬಫೂನ್ಗಳ ತರ ಕಾಣ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಇದು ಕರೆಕ್ಟ್ ಸರ್. ಹಳೆ ವಿಡಿಯೋದಲ್ಲಿ ಹರ್ಷೇಂದ್ರನೇ ಇದನ್ನೆಲ್ಲ ಮಾಡಿದ್ದು ಅಂತ ಆರೋಪ ಮಾಡಿರೋ ಅಜ್ಜಿ ಈಗ ಏನ್ ಡೈಲಾಗ್ ಹೊಡಿತೈತೆ ನೋಡ್ರಪ್ಪ. ಅವರನ್ನ ನಾನು ಬ್ಲೇಮ್ ಮಾಡಬಾರ್ದು. ತುಂಬಾ ಜನ ಬರ್ತಾರಮ್ಮ, 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ, ಏನು ಹುಡುಕಕ್ಕಾಗುತ್ತಮ್ಮ ಅಂತ ಹೇಳಿದ್ರು. ಅಷ್ಟೊಂದು ಮಾತನ್ನ ಹೇಳಿದ್ರು. ನಾನು ಅಲ್ಲಿಂದ ಹೊರಗಡೆ ಬಂದೆ. ನಾನು ಧರ್ಮಸ್ಥಳದ ಕಡೆಗೆ ಬೆಟ್ಟು ಮಾಡಿಸ್ತಾ ಇಲ್ಲ. ಯಾರು ಇದು ಮಾಡಿದಾರಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಯಾರು ಪ್ರಶ್ನೆ ಕೇಳಿದ್ರು ನಾನು ಧರ್ಮಸ್ಥಳದ ಕಡೆಗೆ ನಾನು ಯಾವತ್ತು ಬೆಟ್ಟು ಮಾಡಿಲ್ಲ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಜುಲೈ ಎಂಡಿಗೆ ಅವಳನ್ನ ಕರ್ಕೊಂಡು ಬಂದ್ರು ಶೇಟು. ನಾನು ಅವರು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಅನನ್ಯ ಭಟ್ನು ಕರ್ಕೊಂಡ್ ಬಂದಿದ್ರಿ? ಅವಾಗ ಒಟ್ಟಿಗೆ ಕರ್ಕೊಂಡು ಅಡ್ಮಿಷನ್ ಮಾಡಿಸಿದ್ರ? ಅಡ್ಮಿಷನ್ ಮಾಡಿದೀವಿ. ಸೊ ಈ ಸೇಟು ಅನ್ನೋ ವ್ಯಕ್ತಿ ಅನನ್ಯಾಳನ್ನ ಸ್ವಂತ ಮಗಳಂತೆ ಸಾಕಿದ್ರಂತೆ. ಸ್ವತಃ ವ್ಯಕ್ತಿನೇ ಬಂದು ಆಕೆಗೆ ಡೊನೇಷನ್ ಸೀಟ್ ಕೊಡ್ಸಿದ್ರಂತೆ. ಇಷ್ಟೆಲ್ಲಾ ಓಡಾಡ್ಕೊಂಡು ಅನನ್ಯಾಳನ್ನ ಅಡ್ಮಿಷನ್ ಮಾಡಿಸಿದ್ದ ಆ ವ್ಯಕ್ತಿ, ಆ ಸೇಟು, ಅನನ್ಯ ಮಿಸ್ ಆದಾಗ ಯಾಕೆ ಬಂದಿಲ್ಲ? ಯಾಕೆ ಅಜ್ಜಿ ಒಬ್ಳೆ ಅನನ್ಯಾಗೋಸ್ಕರ ಹುಡುಕಾಟ ನಡೆಸ್ತಿದ್ಲು ಅಂತ? ಯಾರು ಸಪೋರ್ಟ್ ಇಲ್ಲ, ಯಾರು ಇಲ್ಲ, ಬಂದು ಇಲ್ಲ, ಬಳಗ ಇಲ್ಲ, ಇದು ಒಬ್ಬಳ ಮಗಳನ್ನ ಕಳ್ಕೊಂಡಿದ್ದೀನಿ. ದಯವಿಟ್ಟು. ಇಷ್ಟು ವರ್ಷಗಳ ಕಾಲ ಇದ್ದ ಸೇಟು ಅನನ್ಯ ಮಿಸ್ಸಿಂಗ್ ಆಗ್ತಿದ್ದಂಗೆ ತಾನು ಮಿಸ್ಸಿಂಗ್ ಆಗ್ಬಿಟ್ರಲ್ಲ, ಅದ್ ಹೆಂಗೆ? ಏನಿದು ಸೇಟು ವಾಯಿಸಿದಂಗ ಐತಲ್ಲ, ಸತ್ತೋಗ್ಬಿಟ್ಟೇನೋ ದೆವ್ವಾಗ್ಬಿಟ್ನ. ಇದಾದ ಮೇಲೆ ಅಜ್ಜಿ ಮುಂದುವರೆದ ಕತೆ. ತನ್ನನ್ನ ಯಾರೋ ಕರ್ಕೊಂಡು ಹೋದ್ರು, ಕಟ್ಟಾಕಿದ್ರು, ಕಡೆಗೆ ತಲೆಗೆ ಹೊಡೆದು ಬಿಟ್ರು. ಅಲ್ಲಿ ಕೂಡ ಹಾಕಿದ್ರು. ಕೂಡ ಹಾಕಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ತಲೆಗೆ ಒಂದು ಕಲ್ಲಲ್ಲಿ, ಒಂದು ಇದರಲ್ಲಿ ಕೋಲಲ್ಲಿ ಯಾವ್ದ್ರಲ್ಲಿ ಹೊಡೆದ್ರು ಏನೋ ಗೊತ್ತಿಲ್ಲ, ಇದು ಹೊಡೆದು ಬಿಟ್ಟು ಹಿಂದುಗಡೆಯಿಂದ ಒಬ್ಬ ಬಂದು ಯಾವುದೋ ಒಂದು ಕೋಲಿನಿಂದ ರಾಡಿನಿಂದ ಹೊಡೆದು ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. ಒಂದಂಗೆ ಅಜ್ಜಿ ಹಿಂದೆಯಿಂದ ಬಂದು ಯಾರೋ ಹೊಡೆದ ಅನ್ನುತ್ತೆ, ಆದ್ರೆ ಮುಂದ್ಗಡೆ ಸ್ಟಿಚ್ ಹಾಕಿದ್ದಾರೆ ಅಂತ ಹಣೆ ತೋರಿಸುತ್ತೆ. ಹಿಂದೆಯಿಂದ ಹೊಡೆದ್ರೆ ಮುಂದೆ ಹೆಂಗ್ ಓಪನ್ ಆಗುತ್ತೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೊತ್ತಿಲ್ಲ. ಆಮೇಲೆ 3 ತಿಂಗಳಾದ್ಮೇಲೆ ನಾನು ಕೋಮಾದಿಂದ ಎದ್ದು ಬಂದಿದ್ದೀನಿ. ಎದ್ದು ಬರುವಾಗ ಎಲ್ಲಿದ್ರಿ? ನಾನು ಹಾಸ್ಪಿಟ್ಲಿಂದ ಅಗಡಿ ಹಾಸ್ಪಿಟ್ಲ್ ಅಂತ ಅಲ್ಲಿದ್ದೆ ನಾನು. ನನಗೆ ಇದು ಕೋಮಾದಿಂದ ಇದು ಬರಬೇಕಾಗಿದೆ. ಎಲ್ಲಿ ಹಾಸ್ಪಿಟಲ್ ಅದು? ಅದು ಮಂಗಳೂರಲ್ಲಿ ಪ್ರಜ್ಞೆ ತಪ್ಪಿ ಬೆಂಗಳೂರಲ್ಲಿ ಅಡ್ಮಿಟ್ ಆದ್ರಂತೆ ಅಜ್ಜಿ. ಮಂಗಳೂರಿಂದ ಬಾಡಿ ಹೆಂಗೆ ಕೋಮಾ ಸ್ಟೇಟ್ ಅಲ್ಲಿ ಬೆಂಗಳೂರಿಗೆ ಹೋಯ್ತು ಗೊತ್ತಿಲ್ಲ. ಅಡ್ಮಿಟ್ ಮಾಡಿದವರು ಯಾರು ಗೊತ್ತಿಲ್ಲ. ಅಗಡಿ ಹಾಸ್ಪಿಟಲ್ ನಲ್ಲಿ 3 ತಿಂಗಳು ಅಜ್ಜಿನ ನೋಡ್ಕೊಂಡವ್ರು ಯಾರು ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟಲ್ ನಲ್ಲಿ ದುಡ್ಡು ಕಡ್ದವ್ರು ಯಾರು ಗೊತ್ತಿಲ್ಲ. ಆ ಸೇಟು ಅಜ್ಜಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದಾಗ 3 ತಿಂಗಳು ಕೋಮಾದಲ್ಲಿದ್ದಾಗ್ಲೂ ಬಂದಿಲ್ವಲ್ಲ, ಯಾಕೆ? ಯಾವುದು ಗೊತ್ತಿಲ್ಲ. ಸಿಸ್ಟರ್ ದಯವಿಟ್ಟು ಇನ್ನು ಇದೆಲ್ಲ ಆದ್ಮೇಲೆ ಅಜ್ಜಿ ತಗಲಾಕೊಂಡ ಮುಖ್ಯ ಕಾರಣ ತಾನು CBI ಡಿಪಾರ್ಟ್ಮೆಂಟ್ ನಲ್ಲಿ ಸ್ಟೆನೋಗ್ರಾಫರ್ ಅಂತ ಹೇಳ್ಕೊಂಡಿದ್ದು. ನೀವು CBI ಸ್ಟೆನೋಗ್ರಾಫರ್ ಆಗಿದ್ರಿ ಅಂತ? ಸ್ಟೆನೋಗ್ರಾಫರ್ ಆಗಿದ್ದೆ. ಅವಾಗ ಎಲ್ಲ ಶಾರ್ಟ್ ಹ್ಯಾಂಡ್ ಇಂಪಾರ್ಟೆಂಟ್ ಇದ್ದಿದೆ. ಇವಾಗ ಕಂಪ್ಯೂಟರ್ ಹೇಗಿದೆಯೋ ಅವಾಗ ಶಾರ್ಟ್ ಹ್ಯಾಂಡ್. ಅದರಲ್ಲಿ ನಾನು ಸ್ಟೆನೋ ಆಗಿದ್ದೆ. 9 ವರ್ಷ ಸರ್ವಿಸ್ ಮಾಡಿ VRS ತಗೊಂಡು ಬಂದ್ಬಿಟ್ಟೆ. ನಾನು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೆನೋ ಆಗಿದ್ದೆ ನಾನು. ಹಿಂಗ್ ಹೇಳ್ಕೊಂಡಿದ್ದ ಅಜ್ಜಿ ಈಗ ಜನಗಳೆಲ್ಲ ಪ್ರಶ್ನೆ ಮಾಡೋಕ್ ಶುರು ಮಾಡಿದ ತಕ್ಷಣ ಪ್ಲೇಟ್ ನ ಹೆಂಗು ಬದಲಾಯಿಸ್ತೈತೆ ನೋಡ್ರಪ್ಪ. ಹೊರಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದವಳು. ಯಾವ ಆಫೀಸಲ್ಲಿ ಯಾರಾದ್ರೂ 1 ದಿನ ಮಾಡಿರ್ಬೋದು, ಇನ್ನೊಂದು ಆಫೀಸಲ್ಲಿ 2 ದಿನ ಮಾಡಿರ್ತೀನಿ. ನಾನು ಸ್ಟೆನೋಗ್ರಾಫರ್. ನಾನು ಹೊರಗುತ್ತಿಗೆ ಆಧಾರದ ಮೇಲೆ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓನ್ಲಿ CBI ಕೆಲಸ ಮಾಡಿದೀನಿ ಅಂತ ಹೇಳಿಲ್ಲ. ಈ ವಯಸ್ಸಲ್ಲಿ ಕಿರ್ಚ್ಕೊಂತ ಆರ್ಟು ಬರ್ತಾಬಿಡುತ್ತೆ. ಎಲ್ಲಾ ಬಿಟ್ಟು CBI ಡಿಪಾರ್ಟ್ಮೆಂಟ್ ನಲ್ಲಿ ಅದು ಸ್ಟೆನೋಗ್ರಾಫರ್ ಕೆಲ್ಸಕ್ಕೆ ಗುತ್ತಿಗೆ ಆಧಾರದ ಮೇಲೆ ಈ ಅಜ್ಜಿನ ಕೆಲ್ಸಕ್ಕೆ ತಗೊಂಡಿದ್ರಂತೆ. ಅದು 1 ದಿನ 2 ದಿನ 3 ದಿನ ಈ ತರ. ಅಜ್ಜಿ ಅದೇನ್ ದಿನಗೂಲಿ ಕೆಲ್ಸಾನೇ, ದಿನದ ಲೆಕ್ಕದಲ್ಲಿ ತಗೊಳಕ್ಕೆ. ಈ ಅಜ್ಜಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೆ ಅನ್ಲಿ ಪರವಾಗಿಲ್ಲ, ಆದ್ರೆ ಒಂದೇ ಟೈಮ್ ಅಲ್ಲಿ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಕೆಲಸ ಮಾಡಿದೀನಿ ಅಂತ ಐತಲ್ಲ, ಇಂಪಾಸಿಬಲ್. ಒಂದೇ ಟೈಮ್ ನಲ್ಲಿ ಈ ಕಡೆ ರಿಪ್ಪನ್ಪೇಟೆನಲ್ಲಿ ನಾಯಿಗಳನ್ನ ನೋಡ್ಕೊಂತಿತ್ತಂತೆ, ಕೋಲ್ಕತ್ತಾದಲ್ಲಿ ಸೇಟು ಮನೆಯಲ್ಲಿ ಕೆಲಸನೂ ಮಾಡ್ತಿತ್ತಂತೆ, ಇನ್ನೊಂದ್ ಕಡೆ CBI ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿತ್ತಂತೆ. ಕೋಲ್ಕತ್ತಾಕ್ಕೆ ಹೋಗಿದ್ದೆ ನಾನು.
ಓಕೆ, ಒಟ್ಟಿನಲ್ಲಿ ಕೆಲಸದಲ್ಲಿದ್ರಿ. ಕೆಲಸದಲ್ಲಿ ಇದ್ದೆ ಅಂತ ಹೇಳಲ್ಲ, ಆ ಶೆಟ್ಟು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಒಟ್ನಲ್ಲಿ ಈ ಅಜ್ಜಿ ತನ್ನ ಕಥೆಯನ್ನ ಯುವದೋಪು ಮಾಡಿ ಸಮೀರ ಹಾಗೂ ಮಟ್ಟಣ್ಣ ಇಬ್ಬರಿಗೂ ಸರಿಯಾಗಿ ತಿನ್ಸಿದೆ. ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು? ಧರ್ಮಸ್ಥಳದ ಮಂಜುನಾಥ ಆಗಿರ್ಬೋದು, ವೀರೇಂದ್ರ ಹೆಗ್ಡೆಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಧರ್ಮಸ್ಥಳದ ಅಧಿಕಾರಿ ಬಗ್ಗೆ ನನಗೆ ಯಾವುದೇ ರೀತಿಯ ಇದಿಲ್ಲ. ನಾನು ಇವತ್ತಿಗೂ ಒಳ್ಳೆಯ ಇದನ್ನೇ ಇಟ್ಕೊಂಡಿದ್ದೀನಿ. ಯಾಕೆ ಸುಮ್ಮನೆ ಯಾರನ್ನು ನಾವು ನೋಡದೆ ಮಾಡದೆ ನಾನು ಆರೋಪ ಮಾಡೋದ್ರಲ್ಲಿ ತಪ್ಪಾಗುತ್ತೆ. ಒಟ್ಟು ನಾನು ಹೇಳ್ತಾ ಇರೋದು ಧರ್ಮಸ್ಥಳ ಗ್ರಾಮದಲ್ಲಿ ನನ್ನ ಮಗಳು ಹೋಗಿದ್ದಾಳೆ. ಯಾಕೆ ನಾನು ಧರ್ಮಸ್ಥಳ ದೇವರನ್ನು ನಾನು ಯಾಕೆ ಇದು ಮಾಡಬೇಕು? ಅಣ್ಣಪ್ಪ ಮಂಜುನಾಥನನ್ನು ನಾನು ಯಾವಾಗಲೂ ನಾನು ನಂಬಿಕೊಂಡು ಬಂದಿರುವಂತಹ ದೇವರು. ಆದ್ರೆ ಇದೇ ಅಜ್ಜಿ ಈ ಹಿಂದೆ ಬೇರೆ ವಿಡಿಯೋಗಳಲ್ಲಿ ಏನೇನ್ ಮಾತಾಡಿದೆ? ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿ 2 ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು. ಹೀಗೆ ಹೋದ್ರೆ ಆಗೋದಿಲ್ಲ. ಧರ್ಮಸ್ಥಳ ಮಂಜುನಾಥನಿಗೆ ಹೋಗ್ಬೇಡಿ, ಕದ್ರಿ ಮಂಜುನಾಥನಿಗೆ ಹೋಗಿ. ಮೂಲ ದೇವರು ಕದ್ರಿ ಮಂಜುನಾಥ. ಒಬ್ಬ ಸ್ಥಾನಿಕ ಬ್ರಾಹ್ಮಣನಿಗೆ ಸಿಕ್ಕಿದೆ ಅಂತ ಆದವಾಗ ಇವನು ಜೈನ, ಇವನ್ ಯಾರನ್ನ ಪೂಜೆ ಮಾಡ್ಬೇಕು? ಎಲ್ಲರೂ ಧರ್ಮಸ್ಥಳದ ಸುತ್ತಮುತ್ತ ಹಳ್ಳಿಯವರು ದಂಗೆ ಹೇಳ್ಬೇಕು. ಅದಕ್ಕೆ ನಾನು ಬಂದು ನಿಂತ್ಕೊಳ್ತೀನಿ. ನೋಡಿದ್ರೇನಪ್ಪ ಈ ಅಜ್ಜಿ ವರ್ಷನ ಧರ್ಮಸ್ಥಳಕ್ಕೆ ಹೋಗಬಾರ್ದಂತೆ, ಕದ್ರಿಗೆ ಹೋಗ್ಬೇಕಂತೆ, ಇದು ಬ್ರಾಹ್ಮಣರದ್ದು, ಜೈನರ್ ಯಾಕೆ ಪೂಜೆ ಮಾಡ್ಬೇಕು, ಕಲ್ಲು ಹೊಡಿಬೇಕು, ದಂಗೆ ಹೇಳ್ಬೇಕು ಅಂತೆಲ್ಲ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಬಿಟ್ಟು ಈಗ ಎಲ್ಲಿ ತಗಲಾಕೊಂಡ್ಬಿಡ್ತೀನಿ ಅಂತ ಧರ್ಮಾಧಿಕಾರಿಗಳ ಮೇಲೆ ನನ್ಗೆ ಯಾವುದೇ ಆರೋಪ ಇಲ್ಲ ಅಂತ ಡ್ರಾಮಾ ಮಾಡ್ತಾ ಇತ್ತಲ್ಲ ಐನಾತಿ ಅಜ್ಜಿ. ಸೊ ಈ ರೀತಿ ಒಂದೊಂದು ಕಡೆ ಒಂದೊಂದು ಹೇಳಿಕೆ ಕೊಟ್ಕೊಂಡು ಕ್ಷಣಚಿತ್ತ ಕ್ಷಣಪಿತ್ತ ಅಂತ ವರ್ತಿಸ್ತಾ ಇರೋ ಈ ಅಜ್ಜಿಯ ಕಪೋಲ ಕಲ್ಪಿತ ಕಥೆಯನ್ನ ಕೇಳ್ಕೊಂಡು ಅದರ ಪರಿಶೀಲನೆನೂ ಮಾಡಿದೆ. ಛತ್ರಿ ಹಿಡ್ಕೊಂಡು ನಿಂತ್ಕೊಂಡು ಕುಂತ್ಕೊಂಡು ಅಳ್ಳಾಡ್ಕೊಂಡು ಎಮೋಷನಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು AI ಎಡಿಟಿಂಗ್ ಮಾಡ್ಕೊಂಡು ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಹ್ಯಾಶ್ಟ್ಯಾಗ್ ಬೇರೆ ಹಾಕಿ ಅಂತ ಜನಗಳನ್ನ ಬಕರಾ ಮಾಡ್ಬಿಟ್ನಲ್ಲ ಈ ಸಮೀರ. ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಇನ್ನು ಇದೆಲ್ಲದಕ್ಕಿಂತ ನಿಗೂಢ ರಹಸ್ಯ ಏನ್ ಗೊತ್ತಾ? ಅಜ್ಜಿ ಕಥೆನಲ್ಲಿ ಬರೋ ಪಾತ್ರಗಳೆಲ್ಲ ಸತ್ತೋಗಿದಾವೆ. ರಂಗಪ್ರಸಾದ್ ಅಂತ ಅವರನ್ನ ನಾನು ಲಿವಿಂಗ್ ಟುಗೆದರಲ್ಲಿ ನಾನು ಜೀವನ ನಡೆಸಿದೆ. ಅವರಿಗೂ ವೈಫ್ ಇರಲಿಲ್ಲ. 22 ಇಯರ್ಸ್ ಅವ್ರ ಜೊತೆಗೆ. ಈಗ ಮೊನ್ನೆ ಜನವರಿ 5ಕ್ಕೆ ಅವ್ರು ಎಕ್ಸ್ಪೈರ್ಡ್ ಆದರು ಹಾರ್ಟ್ ಅಟ್ಯಾಕ್ ಆಗಿ. ಪ್ರಭಾಕರ್ ಅವರಿಲ್ಲ, ಸತ್ತು ಹೋಗಿದ್ದಾರೆ ಕ್ಯಾನ್ಸರ್ ಆಗಿ. ಈಗ ಇದಾರ ಅನಿಲ್ ಭಟ್ ಅವರು? ಇಲ್ಲ, ಅವ್ರು ಸತ್ತು ಹೋಗಿದ್ದಾರೆ. ಅರವಿಂದ್ ವಿಮಲಾ ಅವರು ಯಾವ ಊರವರು? ಅವರು ಒಂದು ಹಳ್ಳಿಯವರು. ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ? ಇವಾಗ ಇಲ್ಲ. ಅವರು ತುಂಬಾ ವಯಸ್ಸಾದವರು, ಅವ್ರು ಸತ್ತು ಹೋಗಿದ್ದಾರೆ. ಅನಿಲ್ ಭಟ್ಟು ಸತ್ತೋಗಿದ್ದಾರೆ, ಪ್ರಭಾಕರ್ ಅವರು ಕ್ಯಾನ್ಸರ್ ಇಂದ ಸತ್ತೋಗಿದ್ದಾರೆ, ರಂಗಪ್ರಸಾದ್ ಅವರು ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗಿದ್ದಾರೆ, ಅಜ್ಜಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರು ಸತ್ತೋಗಿದ್ದಾರೆ, ಅನನ್ಯ ಭಟ್ಟು ಸತ್ತೋಗಿದ್ದಾಳೆ, ಅವಳನ್ನ ಸಾಕಿದ್ದ ಶೇಟುನು ಸತ್ತೋಗಿದ್ದಾನೆ, ಅರವಿಂದ ವಿಮಲಾ ಇಬ್ರು ಸತ್ತೋಗಿದ್ದಾರೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಒಟ್ನಲ್ಲಿ ಅಜ್ಜಿದೊಂಥರ ಮಟಾಶ್ ಲೆಗ್ಗು ಅನ್ನಂಗದೆ. ಅಜ್ಜಿ ಎಲ್ಲೆಲ್ಲಿ ಕಾಲಿಟ್ರು ಅಲ್ಲೆಲ್ಲ ಘೋರ ದುರಂತ, ಸಾವುಗಳು, ನೋವುಗಳು, ಬೆಂಕಿ ಕಾವುಗಳು. ಈಗ ನೋಡಿ ಅಜ್ಜಿ ತಿಮ್ರೋಡಿ ಮನೆಗೆ ಹೋಗಿತ್ತಂತೆ. ಇಷ್ಟು ವರ್ಷ ಇಲ್ಲ, ಈಗ ತಿಮ್ಮಣ್ಣ ಇದ್ಕಿದಂಗೆ ಅರೆಸ್ಟ್ ಆಗೋಗವ್ರೆ. ಯಾವತ್ತೂ ಇಲ್ಲ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗೋಗಿದೆ. ಇಲ್ಲಿ ನೋಡಿದ್ರೆ ಸಮೀರನು ಅರೆಸ್ಟ್ ಆಗ್ತಾನೆ ಅಂತವ್ರೆ. ಸೊ ಈ ಅಜ್ಜಿಯ ಆಗಮನದಿಂದ, ಅಜ್ಜಿಯ ದೆಸೆಯಿಂದ ಯಾರ್ಯಾರಿಗೆ ಏನೇನ್ ಕಾದಿದ್ಯೋ ಏನೋ. ಅಡ್ಕಾಯಿಸ್ಕೊಂಡ್ಲು ನೋಡಿ ದರಿದ್ರ ಲಕ್ಷ್ಮಿ ಮಠಕ್ಕೆ ಅಸ್ಲಿ ಕತೆ ಶುರು ಆಗೋದೇ ಈಗ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.